ಇರತಕ್ಕಂಥದ್ದು ನಮ್ಮ ದುರ್ದೈವ. ಯಾಕೆ ಇಷ್ಟೆಲ್ಲ ಮಾಡಿದರೂ ಕೂಡ ನಾವು ಕರ್ನಾಟಕ ರಾಜ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ಫೋರಮ್ ಅಂತ ಮಾಡಿ ಮಾರ್ಚ್ 25ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವ್ರಿಗೆ ನಮ್ಮ ಶಿಕ್ಷಕರು ಇಂಥ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಆಡಳಿತ ಮಂಡಳಿಯವರಿಗೆ ಫೀಸ್ ಬಂದಿಲ್ಲ, ಕಳೆದ ಸಾಲಿನ ಫೀಸ್ ಬಂದಿಲ್ಲ, ಶೇಕಡ 30ರಿಂದ 40ರಷ್ಟು ಅವರು ಸಂಬಳ ಕೊಡೋದಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಆದ್ದರಿಂದ ನೀವು ಅವರಿಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಕೊಡಬೇಕು, ಅವರನ್ನು ರಕ್ಷಣೆ ಮಾಡಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ವಿ. ಆವಾಗ ಹೇಳಿದ್ರು ಯಾವುದು ಓಪನ್ ಆಗಿಲ್ಲ, ಸರ್ಕಾರಕ್ಕೆ ಟ್ಯಾಕ್ಸು ಬಂದಿಲ್ಲ, ಹಣನೇ ಇಲ್ಲ, ಬಂದ ತಕ್ಷಣ ನಿಮ್ಮನ್ನು ಗಮನಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ. ಅದಾಗಿ 8 ತಿಂಗಳಾಗಿದೆ, ಅದರ ಕಡೆ ಗಮನನೇ ಇಲ್ಲ. ಹಾಗಾದರೆ ಯಾಕೆ ಹಿಂಗಾಯಿತು ಅಂತಂದರೆ, ಒಂದು ಕರೆ ಕೊಟ್ಟರೆ ಸಾಕು, BMTC KSRTCಯಲ್ಲಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿಗಳು ಕೆಲಸ ಬಿಟ್ಟು ಹೋರಾಟಕ್ಕೆ ನಿಲ್ತಾರೆ. ಇನ್ನು ಕೂಲಿ ಕೆಲಸ ಮಾಡೋರು ಎಲ್ಲ ಬುಟ್ಟಿ ಬಿಸಾಕ್ಬಿಟ್ಟು ತಾವು ಹೋರಾಟಕ್ಕೆ ಸಜ್ಜಾಗ್ತಾರೆ. ಆದರೆ ನಾವೇನಿದ್ದೀವಲ್ಲ ಶಿಕ್ಷಕರು, ಈ ಥರದ ಒಂದು ಸಂಘಟನೆಯನ್ನು ಮಾಡಿಕೊಳ್ಳಿಲ್ಲ, ನಾವು ಹರಿದು ಹಂಚಿ ಹೋಗಿದ್ದೀವಿ. ಅದು ನಿಲ್ಲಬೇಕು. ಇವತ್ತು ಎಲ್ಲರೂ ಸಂಘಟಿತರಾಗಿ ಈ ಸರ್ಕಾರದ ವಿರುದ್ಧ ನಮಗೆ ಕೊಡಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕು. ಯಾಕೆ ಹೇಳ್ತೀನಿ ಮಾತನ್ನು ಅಂತಂದರೆ, ಸರ್ಕಾರಕ್ಕೆ ಖಾಸಗಿ ಶಾಲೆಗಳಿಂದ ಎಷ್ಟು ಉಳಿತಾಯ ಆಗಿದೆ ಅಂತಕ್ಕಂಥ ನಾನು ಲೆಕ್ಕ ಹಾಕ್ಬಿಟ್ರೆ, ಸುಮಾರು 1 ವರ್ಷಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಲೆಕ್ಕ, ಒಂದು ಮಗುವಿಗೆ ಸುಮಾರು 16,000 ರೂಪಾಯಿ ಖರ್ಚಾಗತ್ತೆ 1 ವರ್ಷಕ್ಕೆ ಅಂತ ಅವರು ಸರ್ಕಾರದ ಲೆಕ್ಕ. ಅಷ್ಟೇ ಲೆಕ್ಕ ಹಿಡಿದ್ರೂ ಕೂಡ ನಾವು ಖಾಸಗಿ ಶಾಲೆಯಲ್ಲಿ ಓದ್ತಕ್ಕಂಥ 35 ಲಕ್ಷ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ. ಆ ಎಲ್ಲರ ಖರ್ಚನ್ನು ಲೆಕ್ಕ ಹಾಕಿದ್ರೆ ಸರ್ಕಾರಕ್ಕೆ ಇವತ್ತು ನಾವು 5,30,000 ಕೋಟಿ ರೂಪಾಯಿಗಳನ್ನು 1 ವರ್ಷಕ್ಕೆ ಉಳಿತಾಯ ಮಾಡ್ತಾ ಇದ್ದೀವಿ. ಮಾಧ್ಯಮದವರು ಗಮನಿಸಲ್ಲ, ನಮ್ಮನ್ನ ಇಲಾಖೆಯವರು ಗಮನಿಸಲ್ಲ, ಯಾರೂ ಗಮನಿಸಲ್ಲ. ಆದ್ದರಿಂದ ಇಷ್ಟು ಉಳಿತಾಯ ಮಾಡ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ಮರೆತು ಇಂದಿನ ಸರ್ಕಾರ ನಿದ್ರಾವಸ್ಥೆಯಲ್ಲಿದೆ. ಅವರನ್ನು ಎಚ್ಚರಿಸಬೇಕು ಅಂತಕ್ಕಂಥದ್ದು ಈ ಒಂದು ಸಂಘಟನೆ ಮತ್ತು ಈ ಹೋರಾಟದ ಮುಖ್ಯ ಉದ್ದೇಶ ಆಗಿದೆ. ನಾವು ಕೇಳೋದಿಷ್ಟೇ, ನಮಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಿ, ಕನಿಷ್ಠ ವೇತನ ಸೌಲಭ್ಯವನ್ನು ಕೊಡಿ. ಇವತ್ತು ಎಲ್ರಿಗೂ ಕೂಡ ಎಲ್ಲರೂ ಆರಾಮಾಗಿ ಸಂಬಳ ತಗೊಳ್ಕೊಂಡಿದ್ದಾರೆ. ಆದರೆ ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಒಂದು ಹೊತ್ತಿಗೆ ತಮ್ಮ ಒಂದು ಬೆಲೆ ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗಿ ಈ ಅನ್ಯ ಮಾರ್ಗಗಳನ್ನ ತುಳಿತಾ ಇದ್ದಾರೆ. ಅವರು ಮತ್ತೆ ಶಾಲಾ ವ್ಯವಸ್ಥೆಗೆ ಬರದೇ ಹೋದರೆ ನಾವು ಮುಂದೆ ಅಗಾಧ ಪ್ರಮಾದವಾಗಿರ್ತಕ್ಕಂಥ ಶಿಕ್ಷಕರ ಕೊರತೆಯನ್ನು ಈ ಕ್ಷೇತ್ರದಲ್ಲಿ ಎದುರಿಸಬೇಕಾಗತ್ತೆ ಅಂತಕ್ಕಂಥ ಪರಿಜ್ಞಾನ ಈ ಮಂತ್ರಿಗೂ ಇಲ್ಲ, ಈ ಸರ್ಕಾರಕ್ಕೂ ಇಲ್ಲ. ಆದ್ದರಿಂದ ತಾವುಗಳೆಲ್ಲ ಎಚ್ಚೆತ್ತುಕೋಬೇಕಾಗಿದೆ. ಇವತ್ತಿನ ಈ ಹೋರಾಟ ಸಾಂಕೇತಿಕವಾಗಿರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಇನ್ನೂ ಕೂಡ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ಸನ್ನದ್ಧರಾಗಬೇಕು. ಬೇರೆ ಬೇರೆ ಸಂಸ್ಥೆಗಳಿಂದ ಹೋರಾಟದ ಕರೆಗಳು ಬರ್ತವೆ, ಎಲ್ಲರೂ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಇದು ಇಲ್ಲಿಗೆ ಮುಗಿಯೋದಿಲ್ಲ, ಇದು ಪ್ರಾರಂಭ ಅಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲ ಇದೇ ರೀತಿಯಾಗಿ ಸಂಘಟಿತರಾಗೋಣ. ನಾವು ನಮ್ಮ ಹೋರಾಟವನ್ನು, ನಮ್ಮ ಹಕ್ಕನ್ನು ಈ ಸರ್ಕಾರದ ಮುಂದೆ ಬಲವಾಗಿ ವ್ಯಕ್ತಪಡಿಸಿ ಆ ಹಕ್ಕನ್ನು ಪಡೆಯೋದರ ಜೊತೆಯಲ್ಲಿ ನಾವು ಮುನ್ನುಗ್ಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಸಂಘಟನೆಗೆ ಮತ್ತು ಸಂಘಟಿತರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ವಂದನೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು.